ತಾಲೂಕಿನ ಲಿಂಗನಮಠ ಗ್ರಾಮದಲ್ಲಿ ಅನಾಥ ಶವ ರಸ್ತೆಗಿಟ್ಟು ಪ್ರತಿಭಟಿಸಿದ ಗ್ರಾಮಸ್ಥರು ಹಲವಾರು ವರ್ಷಗಳಿಂದ ಇದ್ದ ಸಮಸ್ಯೆ ಬಗೆಹರಿಸದೆ ಕಂದಾಯ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಎಂದು ಆರೋಪ ಕೇಳಿ ಬರ್ತಾ ಇದೆ. ಗ್ರಾಮದ ಹೊರವಲಯದಲ್ಲಿ ಕಳೆದ 3 ದಿನಗಳ ಹಿಂದೆ ಒಂದು ಅಪರಿಚಿತ ಶವ ಪತ್ತೆಯಾಗಿತ್ತು. ಗ್ರಾಮಸ್ಥರು ಪೊಲೀಸರಿಗೆ ಸುದ್ದಿ ತಿಳಿಸುವಾಗ ಶವದ ವಾರಸ್ಥರ ಮಾಹಿತಿ ಸಿಗದಿರುವ ಕಾರಣ ಲಿಂಗನಮಠ ಗ್ರಾಮ ಪಂಚಾಯಿತಿಗೆ ಸಂಸ್ಕಾರ ಮಾಡಲು ತಿಳಿಸಲಾಗಿತ್ತು. ಸ್ಮಶಾನಕ್ಕೆ ಹೋಗುವ ದಾರಿ ಖಾಸಗಿಯವರದ್ದಾಗಿರೋದ್ರಿಂದ ಶವ ಸಾಗಿಸ್ತಾ ಇರುವುದನ್ನು ತಡೆದು ಅದರ ಮಾಲೀಕ ರಸ್ತೆ ಬಂದ್ ಮಾಡಿದ್ದರಿಂದ ಗ್ರಾಮಸ್ಥರು ಶವ ಇಟ್ಟುಕೊಂಡು ಸುಮಾರು 4 ಗಂಟೆಗಳ ಕಾಲ ಪ್ರತಿಭಟನೆಯನ್ನ ಮಾಡಿದ್ರು. ಅಂತ್ಯ ಸಂಸ್ಕಾರವನ್ನ ಈ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಂಚಾಯಿತಿ ವತಿಯಿಂದ ನೆರವೇರಿಸಬೇಕಂತೇಳಿ ಪೊಲೀಸ್ ಇಲಾಖೆಯವರು ನಮಗೆ ಕೇಳಿಕೊಂಡಾಗ ನಾವು ಇಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕಂತೇಳಿ ತಯಾರಿ ಮಾಡಿಕೊಂಡಿದ್ವಿ ಗ್ರಾಮ ಪಂಚಾಯಿತಿಯವರು. ಇಂಥ ಸಂದರ್ಭದಲ್ಲಿ ಗ್ರಾಮಸ್ಥರೆಲ್ಲರೂ ಒಂದು ಪ್ರತಿಭಟನೆ ಮಾಡುವಂತ ನಿರ್ಣಯ ಕೈಗೊಂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕಪ್ಪ ಈ ಸಮಸ್ಯೆ ಅಂತಂದ್ರೆ ಲಿಂಗನಮಠ ಗ್ರಾಮದ ಸ್ಮಶಾನಕ್ಕೆ ಹೋಗಲು ದಾರಿ ಸಮಸ್ಯೆ ಇದೆ. ಈ ದಾರಿ ಸಮಸ್ಯೆಯನ್ನ ಸರಿ ಮಾಡಿಕೊಡ್ರಿ ಅಂತ ಹೇಳಿ ಖಾನಾಪುರ ತಹಶೀಲ್ದಾರ್ಗೆ ಸಾಕಷ್ಟು ಸಾರಿ ಮನವಿ ಮಾಡಿದ್ದೇವೆ. ಈಗಾಗಲೇ ನಾನು ಇವತ್ತಿನ ಸಂದರ್ಭದಲ್ಲಿ ಈ ವಿಷಯಕ್ಕೆ ಅನುಗುಣವಾಗಿ ತಹಶೀಲ್ದಾರ್ ಅವರಿಗೆ ಸಂಪರ್ಕ ಮಾಡಿದಾಗ ಅವರು ನಮ್ಮ ಫೋನ್ ರಿಸೀವ್ ಮಾಡಿಲ್ಲ. ಉಪ ತಹಶೀಲ್ದಾರ್ಗೆ BD ಉಪ ತಹಶೀಲ್ದಾರ್ ಆದಂಥ ರೋಹಿತ್ ಬಡ್ಚಿಕರ್ ಅವರು ಫೋನನ್ನು ರಿಸೀವ್ ಮಾಡಿ ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾನು ಬೇಜವಾಬ್ದಾರಿ ಉತ್ತರವನ್ನು ನೀಡಿ ಇವತ್ತು ಅನಾಥ ಶವ ಬಂದು 4 ಗಂಟೆ ಕಳೆದರೂ ಈ ಸ್ಥಳಕ್ಕೆ ಆಗಮಿಸಿಲ್ಲ. ಇಂತಹ ಕಂದಾಯ ಇಲಾಖೆಯ ಅಧಿಕಾರಿಗಳ ಬೇಜವಾಬ್ದಾರಿ ನಿರ್ಲಕ್ಷ್ಯಕ್ಕೆ ಇಡೀ ಊರಿನ ಜನ ಧಿಕ್ಕಾರ ಹಾಕುವುದಲ್ಲದೆ ಈ ಶಾಶ್ವತವಾದ ಒಂದು ಸ್ಮಶಾನಕ್ಕೆ ದಾರಿ ಮಾಡಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಅಳಲನ್ನು ತೋಡಿಕೊಡ್ತಾ ಇದ್ದಾರೆ. ಪ್ರತಿಭಟನೆ ಮೂಲಕ ಕಂದಾಯ ಇಲಾಖೆಗೆ ಈ ದಾರಿ ಮಾಡಿಕೊಡುವ ಸಲುವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಶಿಂ ಹಟ್ಟಿಹೊಳಿ. ತಹಸೀಲ್ದಾರ್ ಅವರು ಸ್ಥಳಕ್ಕಾಗಮಿಸಿ ಸ್ಮಶಾನಕ್ಕೆ ಹೋಗುವ ದಾರಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುವವರೆಗೂ ಗ್ರಾಮಸ್ಥರು ಪ್ರತಿಭಟನೆ ನಿಲ್ಲಿಸೋದಿಲ್ಲ ಎಂದು ಪಟ್ಟು ಹಿಡಿದ್ರು. ಕೊನೆಗೆ ಪೊಲೀಸರು ಕಂದಾಯ ಇಲಾಖೆಯವರು ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ಕೊಟ್ಟ ನಂತರ ಹೋರಾಟ ಹಿಂಪಡೆದು ಅನಾಥ ಶವ ಸಂಸ್ಕಾರ ಮಾಡಲಾಯಿತು. ಪ್ರಸನ್ನ ಕುಂಬಾರ್, KMM ಕನ್ನಡ, ಖಾನಾಪುರ್.